ಬಿಪಿಎಲ್ ಕಾರ್ಡ್ ಬಳಕೆದಾರರಿಗೆ ರಾಜ್ಯ ಸರ್ಕಾರ ಬಿಗ್ ಶಾಕ್ ಕೊಟ್ಟಿದೆ. 1,20,000 ಆದಾಯದ ಮಿತಿಯನ್ನ ಮೀರಿದವರ ಬಿಪಿಎಲ್ ಕಾರ್ಡ್ ಕಟ್ ಮಾಡಲು ಆಹಾರ ಇಲಾಖೆ ನೋಟಿಸ್ ನೀಡಿದೆ. ಈ ವಿಚಾರ ಅನೇಕರ ಆತಂಕಕ್ಕೆ ಕಾರಣ ಆಗಿದೆ. ಜೊತೆಗೆ ಬಿಪಿಎಲ್ ಕಾರ್ಡ್ ರದ್ದಾದರೆ ಗೃಹಜ್ಯೋತಿ, ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಶಾಕ್ ಕೊಡಲಿದೆಯಂತೆ ಗ್ಯಾರಂಟಿ ಸರ್ಕಾರ. ರಾಜ್ಯದ ಬಿಪಿಎಲ್ ಕಾರ್ಡ್ದಾರರಿಗೆ ಬಿಗ್ ಶಾಕ್. 1,20,000 ಆದಾಯ ಮಿತಿ ಮೀರಿದ್ರೆ ಕಾರ್ಡ್ ಖತಮ್. ಆದಾಯದ ಮಿತಿ ಮೀರಿದವರ ಬಿಪಿಎಲ್ ಕಾರ್ಡ್ ಕಟ್. ಆಹಾರ ಇಲಾಖೆಯಿಂದ ಶುರುವಾಯಿತು ನೋಟಿಸ್ ಪರ್ವ. ಅನಧಿಕೃತ ಬಿಪಿಎಲ್ ಕಾರ್ಡ್ ಬಳಕೆದಾರರಿಗೆ ಕಡಿವಾಣ ಹಾಕಲು ರಾಜ್ಯ ಸರ್ಕಾರ ಮುಂದಾಗಿದೆ. ಕೇಂದ್ರ ಸರ್ಕಾರದ ನಿರ್ದೇಶನದ ಅನ್ವಯ ವಾರ್ಷಿಕ 1,20,000 ಆದಾಯ ಮೀರಿದ ಜನರಿಗೆ ಬಿಪಿಎಲ್ ಕಾರ್ಡ್ ಕಟ್ ಮಾಡಲು ಆಹಾರ ಇಲಾಖೆ ನೋಟಿಸ್ ನೀಡಿದೆ. ರಾಜ್ಯಾದ್ಯಂತ ಅನೇಕರಿಗೆ ನೋಟಿಸ್ ನೀಡಿದ್ದು 7 ದಿನದೊಳಗಾಗಿ ನೋಟಿಸ್ಗೆ ಉತ್ತರಿಸಲು ಸೂಚಿಸಿದೆ. ಕೇಂದ್ರದ ನಿರ್ದೇಶನದಂತೆ ರಾಜ್ಯ ಸರ್ಕಾರ ಅನೇಕ ಬಿಪಿಎಲ್ ಕಾರ್ಡ್ ಫಲಾನುಭವಿಗಳಿಗೆ ಇದೀಗ ನೋಟಿಸ್ ನೀಡಿದೆ. ವಾರ್ಷಿಕವಾಗಿ 1,20,000 ಆದಾಯ ಮಿತಿ ದಾಟಿದ ಜನರನ್ನ ಟಾರ್ಗೆಟ್ ಮಾಡಿರುವ ಆಹಾರ ಇಲಾಖೆ ಬಿಪಿಎಲ್ ಕಾರ್ಡ್ ಕಡಿತಕ್ಕೆ ಸೂಚನೆ ನೀಡಿದೆ. ಈಗಾಗಲೇ ರಾಜ್ಯಾದ್ಯಂತ ಎಲ್ಲಾ ವಿಧಾನಸಭಾ ಕ್ಷೇತ್ರದ ಹಲವೆಡೆ ಅನೇಕ ಜನರಿಗೆ ನೋಟಿಸ್ ನೀಡಿದ್ದು, ನೋಟಿಸ್ನಲ್ಲಿ ಕೆಲವು ಷರತ್ತುಗಳನ್ನು ವಿಧಿಸಿದೆ. ಅದರಲ್ಲಿ ಪ್ರಮುಖವಾಗಿ LIC ಏಜೆಂಟ್ ಆಗಿ ಕೆಲಸ ಮಾಡ್ತಿರೋರಿಗೆ, ಸಣ್ಣ ಪುಟ್ಟ ವ್ಯಾಪಾರ ಮಾಡಿ ದಿನಕ್ಕೆ 10,000 ರೂಪಾಯಿ ಸಂಪಾದನೆ ಮಾಡುವ ಅನೇಕರಿಗೂ ಸಹ ನೋಟಿಸ್ ನೀಡಿದೆ. ಪ್ರಮುಖವಾಗಿ ಅನೇಕ ವಿಭಾಗಗಳಲ್ಲಿ ಕೆಲಸ ಮಾಡುವ ಸಣ್ಣ ಪುಟ್ಟ ವ್ಯಕ್ತಿಗಳಿಗೂ ನಿಮ್ಮ ಬಿಪಿಎಲ್ ಕಾರ್ಡ್ ರದ್ದಾಗಲಿದೆ ಅಂತ ಮಾಹಿತಿ ಸಿಕ್ಕಿದೆ. ಇನ್ನು ಇದಕ್ಕೆ ಸಿಎಂ ಸ್ಪಷ್ಟನೆ ಕೊಟ್ಟಿದ್ದು, ಕೇಂದ್ರ ಸರ್ಕಾರದ ಗೈಡ್ಲೈನ್ಸ್ ಪ್ರಕಾರ ನಾವು ಮಾಡಿದ್ದೇವೆ. 1,20,000 ಆದಾಯ ಮಿತಿ ಇದ್ರೆ ಒಂದು ಮಾನದಂಡ ಆಗಿರುತ್ತೆ. ಅರ್ಹರದ್ದು ರದ್ದಾಗಿದ್ರೆ ಮತ್ತೆ ಅರ್ಜಿ ಹಾಕಿಕೊಳ್ಳಲಿ, ಪರಿಶೀಲನೆ ಮಾಡಿ ಸರಿಪಡಿಸುತ್ತೇವೆ. ಆದಾಯದ ಮಿತಿಯನ್ನ ನೀಡಿರೋದು ಕೇಂದ್ರ ಸರ್ಕಾರ, ಹೀಗಾಗಿ ಅನರ್ಹರ ಬಿಪಿಎಲ್ ಮಾತ್ರ ರದ್ದಾಗುತ್ತೆ ಎಂದು ಸಿಎಂ ಹೇಳಿದ್ರು. ಈಗ ಅನ್ನಭಾಗ್ಯಕ್ಕೆ ಸೀಮಿತವಾಗುವ ರೀತಿ ನೋಟಿಸ್ ಜಾರಿಯಾಗಿದ್ರು ಬಿಪಿಎಲ್ ಕಾರ್ಡ್ ರದ್ದು ಆಗಿದ್ದೇ ಆದ್ರೆ ಮುಂದೆ ಇದು ಗೃಹಜ್ಯೋತಿ ಹಾಗೂ ಗೃಹಲಕ್ಷ್ಮಿ ಯೋಜನೆಗೂ ಕಡಿವಾಣ ಬೀಳಲಿದೆ. ಈ ಮುಖೇನ ರಾಜ್ಯ ಸರ್ಕಾರದ ಖಜಾನೆ ಬಹುಪಾಲು ವ್ಯಯವಾಗುವುದನ್ನ ತಪ್ಪಿಸುವ ಪ್ಲಾನ್ ಸದ್ದಿಲ್ಲದೆ ನಡೆದಿದೆ. ಒಟ್ಟಾರೆ ಇನ್ಮುಂದೆ 1,20,000 ಆದಾಯ ಗಡಿ ದಾಟಿದ್ರೆ ಬಿಪಿಎಲ್ ಕಾರ್ಡ್ ಇರೋದಿಲ್ಲ. ಈ ಬಗ್ಗೆ ಈಗಾಗಲೇ ರಾಜ್ಯದ ಅನೇಕ ಕಡೆ ನೋಟಿಸ್ ಜಾರಿ ಮಾಡಿದ್ದು ಅನೇಕ ಜನರಿಗೆ ಭಯವೂ ಶುರುವಾಗಿದೆ. ಮಾರುತಿ ಪಾವಗಡ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.